ರಾಜ್ಕುಮಾರ್ ಅಂದ್ರೆ ದೊಡ್ಡ ಸಮುದ್ರ ಇದ್ದೆ. 3 ಜನ ಕೂಡ ಒಟ್ಟಿಗೆ ಚಿತ್ರರಂಗಕ್ಕೆ ಬಂದ್ರು. ಹೆಚ್ಚು ಕಮ್ಮಿ 2 ವರ್ಷ ವ್ಯತ್ಯಾಸ. ಬೆಳ್ಳಿ ಮೋಡದ ನೆಗೆಟಿವ್ ರೋಲ್ ಅವರ ಕೆರಿಯರ್ ಮೇಲೆ ಎಲ್ಲೋ ಒಂದು ಪ್ರಭಾವವನ್ನ ಬೀರಿತು. ನನಗೆ ಸ್ಟಾರ್ಡಮ್ ಅನ್ನು ಹ್ಯಾಂಡಲ್ ಮಾಡಕ್ ಬರ್ಲಿಲ್ಲ. ಆದ್ರೆ ಅಣ್ಣವ್ರಿಗೆ ಯಾಕಾಯ್ತು ಅಂದ್ರೆ ಅವ್ರು ಯಾವತ್ತೂ ಸ್ಟಾರ್ ಅಂತಲೇ ಅನ್ಕೊಳ್ಳಿರ್ಲಿಲ್ಲ ಅಂತ. ಯಾರೂ ನಿಮಗೆ ಪ್ರತಿಸ್ಪರ್ಧಿಗಳಿಲ್ಲ, ನೀವೇ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ. ನಾನು ಕರ್ನಾಟಕದ ರಾಜಪ್ಪ, ನನ್ನ ಏನು ಮಂತ್ರಿ ಮಾಡ್ತೀರಾ ನೀವು? ಇದೆಲ್ಲ ನಾನು ನಿರೀಕ್ಷೆ ಮಾಡಿದ್ದೆ. ನೀವು ಅದನ್ನ ಏನು ಅಂದ್ಕೊಳ್ಬೇಡಿ. ಅಲ್ಲೇನು ಶ್ರೀನಿವಾಸ್ ದೇವರು, ನಿಜವಾದ ಶ್ರೀನಿವಾಸ್ ದೇವರು ನಮ್ಮ ಕಣ್ ಮುಂದೆ ಬಂದಿದ್ದಾರೆ. ಕಲ್ಯಾಣ್ ಕುಮಾರ್ ನಂಗೆ ಈ ಘಟನೆಯನ್ನ ಹೇಳಿದ್ರು, ಒಬ್ಬ ಮನುಷ್ಯ ನಿಜವಾದ ಶ್ರೀನಿವಾಸ್ ದೇವರು ಅಂತ ಜನ ಅಂದ್ಕೊಂತಾರಲ್ಲ, ಅಂತ ಪಾತ್ರ ನಾವ್ ಯಾವತ್ತಾರ ಮಾಡಿದೀವ? ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ರೀವತ್ಸ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅಂದರೆ ಸೂಪರ್ ಸ್ಟಾರ್ಸ್ ಅನ್ನೋ ಕಾರ್ಯಕ್ರಮದಲ್ಲಿ ನಮಗೆ ತಮ್ಮ ನೆನಪಿನ ಬುತ್ತಿಯಿಂದ ಅಗಾಧವಾದ ಸನ್ನಿವೇಶಗಳು, ಇನ್ಸಿಡೆಂಟ್ಸ್ಗಳು ಎಲ್ಲವೂ ಸ್ವಾರಸ್ಯಕರವಾಗಿ ನಮಗೆ ಹೇಳ್ತಾ ಬಂದಿರೋದು NS ಶ್ರೀಧರ್ ಮೂರ್ತಿ ಅವರು. ಇವತ್ತು ಕೂಡ ಆ ನೆನಪಿನ ಬುತ್ತಿಯಿಂದ ಹಲವಾರು ವಿಷಯಗಳನ್ನು ಕೇಳುವಂತಹ ಸೌಭಾಗ್ಯ ನಮ್ಮದು. ನಿಜವಾಗ್ಲೂ ಕೇಳಲಿಕ್ಕೆ ತುಂಬ ಖುಷಿ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ತುಂಬ ಹಳೆಯದು ನಮಗೆ ಹೊಸ ಚೈತನ್ಯ, ಹೊಸ ಒಂದು ಸ್ಫೂರ್ತಿಯನ್ನು ಕೊಡುವಂಥದ್ದು. ಸೊ ಇವತ್ತು ಯಾವ ಯಾವ ವಿಷಯಗಳನ್ನು ನಾವು ಅವ್ರನ್ನ ಕೇಳಿ ತಿಳ್ಕೊಬೋದು ಅಂತ ನೋಡೋಣ. ಮೊದಲಿಗೆ ಶ್ರೀಧರ್ ಸರ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್, ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಆ ನೆನಪಿನ ಬುತ್ತಿಯಿಂದ ಸಾಕಷ್ಟು ವಿಷಯಗಳಿಂದ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರುವಂಥದ್ದು, ನಾವು ಹಲವಾರು ವರ್ಷಗಳಿಂದ ಚಿತ್ರರಂಗವನ್ನ ಇದನ್ನ ನೋಡ್ಕೊಂಡ್ ಬಂದಿದೀವಿ. ಆದ್ರೆ ಬಿಹೈಂಡ್ ದಿ ಸ್ಕ್ರೀನ್ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಒಂಥರ ಎಕ್ಸ್ಟ್ರಾರ್ಡಿನರಿ ಸರ್. ಒಂಥರ ಅದು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಸೊ ಇವತ್ತಿಗೆ ಮೊದಲಿಗೆ ನನಗೆ ಅನ್ನಿಸ್ತಾ ಇರೋದು, ಈ ಕುಮಾರ ತ್ರಯರು ಅಂತ ಇದ್ರಲ್ಲ, ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಮತ್ತೆ ಉದಯ್ ಕುಮಾರ್ ಅವರು, ಅವ್ರ ಸಂಬಂಧಗಳು ಹೇಗಿತ್ತು ಸರ್? ಮೊದಲಿಗೆ ನಾನು ಸಾಕಷ್ಟು ಜನ ಕಾಮೆಂಟ್ಗಳನ್ನು ಹಾಕ್ತಾರೆ, ನಾನು ನೋಡ್ತಾ ಇದ್ದೀನಿ. ಸಾಕಷ್ಟು ಜನ ಫೋನ್ಗಳ ಮೂಲಕನೂ ಹೇಳ್ತಾರೆ, ರಾಜ್ಕುಮಾರ್ ಅಂದ್ರೆ ದೊಡ್ಡ ಸಮುದ್ರ ಇದ್ದ ಹಾಗೆ. ಖಂಡಿತ. ನಮ್ಮ ಬೊಗಸೆಗೆ ಎಷ್ಟೋ ನೀರು ಸಿಕ್ಕಿರುತ್ತೆ, ಹೌದು, ಅದನ್ನ ನಾನು ಮಾತಾಡ್ಬೋದು. ಗೊತ್ತಿಲ್ಲದ ವಿಷಯಗಳನ್ನ ನಾನು ಮಾತಾಡೋದು ತಪ್ಪಾಗುತ್ತೆ. ಅಂದ್ರೆ ನಾನು ಬಹುಶಃ 50 ವರ್ಷ ರಾಜ್ಕುಮಾರ್ ಜೊತೆಗೆ ಇದ್ದು ರಾತ್ರಿ ಹಗಲು ಅವರು ನೋಡ್ಕೊಂಡು ಬಂದಿದ್ರೆ ನಾನು ಉತ್ತರ ಹೇಳ್ಬಹುದಾದ ರೀತಿ ಬೇರೆ ಇತ್ತು. ಆಮೇಲೆ ನನ್ನ ಆಸಕ್ತಿಗಳು ಬೇರೆ ಇರುತ್ತೆ. ನನಗೆ ಸಂಗೀತದ ಬಗ್ಗೆ, ಹಾಡಿನ ಬಗ್ಗೆ, ರಾಜ್ಕುಮಾರ್ ಸಿನಿಮಾಗಳ ಬಗ್ಗೆ ನನ್ನ ಆಸಕ್ತಿ. ನಾನು ಅಣ್ಣವ್ರ ಜೊತೆ ಕೇಳಿರೋದೆಲ್ಲ ಈ ಥರದ ಪ್ರಶ್ನೆಗಳು, ಇದನ್ನು ಮಾತ್ರ ನಾನು ಉತ್ತರ ಹೇಳ್ಬೋದು. ಆದ್ರಿಂದ ನಿಮ್ಮ ನಿರೀಕ್ಷೆಯನ್ನೆಲ್ಲ ನಾನು ಪೂರೈಸಲಾರೆ ಅನ್ನೋದನ್ನು ಪ್ರಾಮಾಣಿಕವಾಗಿ ಒಪ್ಕೊಬೇಕು. ಆಮೇಲೆ ನನಗೆ ಗೊತ್ತಿಲ್ಲದೆ ಯಾವುದೋ ಪೇಪರ್ನಲ್ಲಿ ಬಂದಿದ್ದನ್ನ ಓದಿ ಹೇಳಿದ್ರೆ ಪೇಪರ್ನವ್ರು ಎಷ್ಟು ಸತ್ಯ ಬರೆದಿರ್ತಾರೋ, ಅದು ಏನು ಗೊತ್ತಿರುತ್ತೋ, ಈ ಥರದ ವಿಷಯಗಳನ್ನು ನಾನು ಮಾತಾಡಲ್ಲ. ನಾನು ಇಲ್ಲಲ್ಲ ಎಲ್ಲೂ ಮಾತಾಡಿಲ್ಲ. ನನಗೆ ಗೊತ್ತಿಲ್ಲದ ವಿಷಯಗಳನ್ನು ನಾನು ಮಾತಾಡೋಕೆ ಹೋಗಲ್ಲ. ಖಂಡಿತ. ಅದರಿಂದ ಅಣ್ಣವ್ರ ಬಗ್ಗೆ ನಾನು ಸಾಕಷ್ಟು ಓದಿದ್ದೀನಿ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ನ ತುಳಿದು ಇವ್ರ ಮೇಲೆ ಬಂದರು, ಈ ಥರದ್ದು ಅವ್ರ ಸಿನಿಮಾಗಳಿಗೆ ಸಗಣಿ ಹಚ್ಚಿಸ್ತಾ ಇದ್ರು ಅಭಿಮಾನಿ, ಈ ಥರದ್ದೆಲ್ಲ ಕೇಳಿದ್ದೀನಿ. ನಾನು ಅಣ್ಣವ್ರನ್ನ ನೋಡಿದಷ್ಟು ಕಲ್ಯಾಣ್ ಕುಮಾರ್ನ ನೋಡಿಲ್ಲ. ಅಂದರೆ ನಾನು ಅವ್ರನ್ನ 3-4 ಸಲ ಭೇಟಿಯಾಗಿದ್ದೀನಿ. ಮತ್ತು ಬಹಳ ಒಳ್ಳೆಯ ಮನುಷ್ಯ, ಸಾಕಷ್ಟು ವಿಷಯಗಳನ್ನು ಮಾತನಾಡುವಂಥವ್ರು. ಭಾಳ ದೊಡ್ಡ ದೊಡ್ಡ ಕೋಳಿ ಫಾರಮ್ ಎಲ್ಲ ಇಟ್ಟು ದೊಡ್ಡ ದೊಡ್ಡ ಸಾಹಸವನ್ನು ಮಾಡಿದಂಥವ್ರು ಕಲ್ಯಾಣ್ ಕುಮಾರ್. 3 ಜನ ಕೂಡ ಒಟ್ಟಿಗೆ ಚಿತ್ರರಂಗಕ್ಕೆ ಬಂದರು. ಹೆಚ್ಚು ಕಮ್ಮಿ 2 ವರ್ಷ ವ್ಯತ್ಯಾಸ. 3 ಜನ ಕೂಡ ಚಿತ್ರರಂಗಕ್ಕೆ ಬಂದರು. ಚಿತ್ರರಂಗದಲ್ಲಿ 3 ಜನರ ದಾರಿಗಳು ಬೇರೆ ಬೇರೆ ಆಗಿತ್ತು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಕಲ್ಯಾಣ್ ಕುಮಾರ್ಗೆ ನಂಜುಮೋರ ಆಲಯಂ ತಮಿಳಲ್ಲಿ ದೊಡ್ಡ ಯಶಸ್ಸನ್ನು ಕಂಡ ನಂತರ ತಮಿಳಲ್ಲಿ ಕೆಲವು ಸಿನಿಮಾಗಳನ್ನು ಮಾಡಿದ್ರು. ಮತ್ತು ಅವರೇ ಪ್ರಾಮಾಣಿಕ, ಇದನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ, ಅವರೇ ಪ್ರಾಮಾಣಿಕವಾಗಿ ಒಪ್ಕೊಂಡ ಹಾಗೆ ಚಿತ್ರರಂಗದ ಉತ್ತುಂಗದಲ್ಲಿರುವ ಬೆಳ್ಳಿ ಮೋಡದಂಥ ಸಿನಿಮಾ ಒಪ್ಕೊಂಡ್ಬಿಟ್ರು. ಬೆಳ್ಳಿ ಮೋಡದ ನೆಗೆಟಿವ್ ರೋಲ್ ಅವರ ಕೆರಿಯರ್ ಮೇಲೆ ಎಲ್ಲೋ ಒಂದು ಪ್ರಭಾವವನ್ನು ಬೀರಿತು. ಇದು ಕಲ್ಯಾಣ್ ಕುಮಾರ್ ಮಾತು, ನನ್ನ ಮಾತಲ್ಲ, ಸ್ವಯಂಕೃತ. ನಾನು ಆಮೇಲೆ ಕಲ್ಯಾಣ್ ಕುಮಾರ್ ಒಂದು ಮಾತನ್ನು ನಂಗೆ ತುಂಬ ಸಲ ಹೇಳಿದ್ರು. ಅವರು ನನಗೆ ಸ್ಟಾರ್ಡಮ್ ಅನ್ನು ಹ್ಯಾಂಡಲ್ ಮಾಡಕ್ ಬರಲಿಲ್ಲ. ಆದ್ರೆ ಅಣ್ಣವ್ರಿಗೆ ಯಾಕಾಯ್ತು ಅಂದ್ರೆ ಅವ್ರು ಯಾವತ್ತೂ ಸ್ಟಾರ್ ಅಂತಲೇ ಅನ್ಕೊಳ್ಳಿರ್ಲಿಲ್ಲ ಅಂತ. ನಮಗೆಲ್ಲ ಇದು ಯಾವುದು ನನ್ನ ಮಾತಲ್ಲ, ಕಲ್ಯಾಣ್ ಕುಮಾರೇ ನನಗೆ ಹೇಳಿದ ಮಾತುಗಳು.
ನಾವೆಲ್ಲ ಎಲ್ಲೊಂದ್ ಕಡೆ ಸ್ಟಾರ್ ಅನ್ಕೊಂಡ್ಬಿಟ್ಟಿವೋ, ನಮ್ಗೆ 5 ಸ್ಟಾರ್ ಹೋಟೆಲ್ ಊಟ ಆಗ್ಬೇಕು, ಇಂಥ ಕಾರ್ ಆಗ್ಬೇಕು, ಹಿಂಗೆಲ್ಲ ಒಂದು ತಮ್ಮ ತಲೆನಲ್ಲಿ ಬಂತು. ತಪ್ಪಲ್ಲ, ಮಾನವ ದೌರ್ಬಲ್ಯ ಆಗ್ಬಿಡುತ್ತೆ. ಅಣ್ಣವ್ರು ಯಾವತ್ತೂ ಅವ್ರನ್ನ ಸ್ಟಾರ್ ಅಂತ ಅಂದ್ಕೊಳ್ಳಿಲ್ಲ. ಈಗ ಆಗಿದ್ರಿಂದ ಇದು ಸಾಧ್ಯ ಆಯಿತು ಅಂತ ಒಂದು ಘಟನೆ ನಾನು ಹೇಳಬೇಕು. 83 ಚುನಾವಣೆ ಮುಗಿಯುತ್ತೆ, ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗ್ತಾರೆ. ಬಹಳ ಈ ಸಂದರ್ಭದಲ್ಲಿ ಬಂಗಾರಪ್ಪನವರು ಕಾಂಗ್ರೆಸ್ ಸೇರ್ಕೊಳ್ತಾರೆ. ಹೌದು, ಬಂಗಾರಪ್ಪನವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಇದೊಂದು ಸಂದರ್ಭ. ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿಗಳು. ರಾಜ್ಕುಮಾರ್ ದೆಹಲಿಗೆ ಹೋಗಿದ್ದಾರೆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ. ಬಂಗಾರಪ್ಪನವರ ಮೂಲಕ ರಾಜ್ಕುಮಾರ್ ಅವರಿಗೆ ಒಂದು ಆಹ್ವಾನವನ್ನ ಇಂದಿರಾ ಗಾಂಧಿ ಕಳಿಸ್ತಾರೆ, ನಮ್ಮ ಮನೆಗೆ ಹೋಗ್ಬೇಕು. ಪಾರ್ವತಮ್ಮ ಹೇಳ್ತಾರೆ, ಬೇಡ ನಾವು ಹೋಗೋದು, ಅವ್ರು ಕರೆದಿರೋದು ರಾಜಕೀಯದಕ್ಕೆ ಗೊತ್ತು, ಇದು ಸಂದರ್ಭ ಇದು. ಅಣ್ಣವ್ರು ಹೇಳ್ತಾರೆ, ಏನ್ ಮಾತಾಡ್ತಾ ಇದ್ದೆ ನೀನು? ಅಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ಕರೆದಾಗ ನಾವು ಗೌರವ ಕೊಟ್ಟು ಹೋಗುವುದು ನಮ್ಮ ಕರ್ತವ್ಯ. ಸತ್ಯ ಸತ್ಯ. ಹೋಗ್ತೀವಿ, ನಮ್ಮ ನಿರ್ಧಾರ ಸ್ಪಷ್ಟ ಆಗಿದೆ. ಇಂದಿರಾ ಗಾಂಧಿ ಅವರಲ್ಲ, ದೇವೇಂದ್ರ ಬಂದು ಹೇಳಿದ್ರು ನಾನು ರಾಜಕೀಯಕ್ಕೆ ಬರಲ್ಲ, ಅದರಿಂದ ನಾನು ಯಾಕೆ ಹೆದರ್ಬೇಕು? ನನ್ನ ಮನಸ್ಸಲ್ಲಿ ಬರ್ಬೇಕು ಅಂತ ಒಂದು ಆಸೆ ಇದ್ರೆ ನಾನು ಎಲ್ಲಿ ಕಂಟ್ರೋಲ್ ತಪ್ತೀನೋ ನನ್ನ ಮನಸ್ಸಲ್ಲಿ ಇಲ್ಲ. ಅದು ಬಹಳ ಸ್ಪಷ್ಟ. ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ, ಅವರ ಮನೆಯಲ್ಲಿ VIP ಬರ್ತಾರೆ ಅಂತ ಒಂದು ದೊಡ್ಡ, ಅದು ನಾರ್ಮಲಿ ಅವರ ಬೈಟ್ಸ್ ಇರುತ್ತಲ್ಲ, ಅದೇ ನಾರ್ಮಲಿ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಡಿಸ್ಕ್ಲೋಸ್ ಮಾಡಲ್ಲ ಯಾರು ಬರ್ತಾರೆ ಅಂತ. VIP ಬರ್ತಾರೆ, ಫುಲ್ ಅಲರ್ಟ್ ಇರುತ್ತೆ. ಇವರು ಬಿಳಿ ಪಂಚೆ ಬಂದಾಗ ಅವ್ರಿಗೆಲ್ಲ ಬಹಳ ಆಶ್ಚರ್ಯ. 3 ಜನ ಇವರು VIP ಅಂತ ಕರೀತಾ ಇದಾರಲ್ಲ, ಅವ್ರಿಗೆ ಹಿಂದೆ ಅವ್ರಿಗೆ ಗೊತ್ತಿಲ್ಲ ಇವ್ರು ರಾಜ್ಕುಮಾರ್ ಅಂತ. ಮಧ್ಯಾಹ್ನದ ಊಟನ ಇಂದಿರಾ ಗಾಂಧಿ ಅವ್ರ ಮನೆಯಲ್ಲಿ ಮಾಡ್ತಾರೆ. ಆಗ ರಾಜೀವ್ ಗಾಂಧಿ ಅವರು ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷಕ್ಕೆ. ರಾಜೀವ್ ಗಾಂಧಿ ಅವರು ಪ್ರಸ್ತಾಪ ಮಾಡ್ತಾರೆ, ಇವತ್ತು ಕರ್ನಾಟಕದಲ್ಲಿ ಜನತಾ ಸರ್ಕಾರ ಇದೆ, ಕಾಂಗ್ರೆಸ್ನಲ್ಲಿ ಬಹಳ ಭಿನ್ನಾಭಿಪ್ರಾಯಗಳು, ಸರಿಯಾದ ನಾಯಕರಿಲ್ಲ, ನಮಗೆ ನಿಮ್ಮ ಬಗ್ಗೆ ಒಂದು ಬಹಳ ದೊಡ್ಡ ನಿರೀಕ್ಷೆ ಇದೆ. ಏನೋ ನಮ್ಮ ಬಗ್ಗೆ ಹಿಂದೆಲ್ಲ ಬೇಸರ ಆಗಿರ್ಬೋದು, ತಪ್ಪಾದರೆ ಬಿಟ್ಬಿಡಿ. ನೀವು ನಮ್ಮ ಪಕ್ಷಕ್ಕೆ ಬಂದರೆ ನಾನು ಮೊದಲು ಕೇಂದ್ರ ಸಚಿವ ಸ್ಥಾನ ಕೊಡ್ತೀವಿ ನಿಮಗೆ, ನೀವು ಪಕ್ಷವನ್ನು ಗೆದ್ದು ಯಾರೂ ನಿಮಗೆ ಪ್ರತಿಸ್ಪರ್ಧಿಗಳಿಲ್ಲ, ನೀವೇ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಗಳು. ಅಣ್ಣವರು ನಕ್ಬಿಟ್ಟು ಹೇಳ್ತಾರೆ, ನಾನು ಕರ್ನಾಟಕದ ರಾಜಪ್ಪ, ನನ್ನ ಏನು ಮಂತ್ರಿ ಮಾಡ್ತೀರ ನೀವು? ಇದೆಲ್ಲ ನಾನು ನಿರೀಕ್ಷೆ ಮಾಡಿದ್ದೆ, ನೀವು ಅದನ್ನು ಏನು ಅಂದ್ಕೊಳ್ಬೇಡಿ. ಆಮೇಲೆ ಇಂದಿರಾ ಗಾಂಧಿ ಮಾತಾಡಲ್ಲ ಯಾವ ವಿಷಯ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ರಾಜೀವ್ ಗಾಂಧಿ ಅವರು, ಹಾಗಾದ್ರೆ ನಿಮ್ಮ ಶೆಡ್ಕ ಬಂಗಾರಪ್ಪನವ್ರ ಬಗ್ಗೆ, ಇನ್ನೂ ಮದುವೆ ಆಗಿರ್ಲಿಲ್ಲ, ಆಗತ್ತೇನೋ ಆಯ್ತು, ಅವ್ರ ಸಂಬಂಧಿಕರಾಗ್ತಾರೆ. ಬಂಗಾರಪ್ಪನವ್ರ ಬಗ್ಗೆ ಏನು? ಅಣ್ಣವ್ರು ಹೇಳ್ತಾರೆ, ನನಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಬಂಗಾರಪ್ಪನವರು ಪರಿಚಿತರು, ಅದು ಬೇರೆ. ಅದು ಅರ್ಹತೆ ಇದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ, ಇಲ್ಲಿದ್ರೆ ಮಾಡಬೇಡಿ. ಅಲ್ಲಿಗೂ ಕೂಡ ಮುಖ್ಯಮಂತ್ರಿ ಮಾಡೋರು ಯಾರು? ರಾಜ್ಯದ ಜನ. ಜನ ಓಟ್ ಹಾಕಿ ಗೆಲ್ಬೇಕಲ್ಲ, ಯಾರನ್ನ ಬೇಕೋ ಅವ್ರು ಗೆಲ್ಲಿಸ್ತಾರೆ. ಇಷ್ಟು ಹೇಳ್ಬಿಟ್ಟು ಬರ್ತಾರೆ. ಬಂದು ಅಷ್ಟೊತ್ತಿಗಾಗ್ಲೇ ಎಷ್ಟೇ ರಾಜಕೀಯದಲ್ಲಿ ನೀವು ಇಟ್ಟರು ಸುದ್ದಿ ಹರಡ್ಬಿಟ್ಟಿರುತ್ತೆ. ಅವರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಳಿತಿದ್ದಾಗಲೇ ಪತ್ರಕರ್ತರು ಮೈಕ್ ಹಿಡಿದು, ನೀವು ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಿದ್ರಂತೆ, ಏನು ನಡೀತು? ಪ್ರಧಾನಮಂತ್ರಿಗಳ ಈ ರಾಜ್ಕುಮಾರ್ ಎಲ್ಲಿ ಪ್ರಧಾನಮಂತ್ರಿ, ಯಾರನ್ನೂ ಭೇಟಿ ಮಾಡಿಲ್ಲ ನಾನು ಅಂತ ಹೇಳಿ ಬಂದ್ಬಿಡ್ತಾರೆ. ಮನೆಗೆ ಬಂದಾಗ ಪಾರ್ವತಮ್ಮ ಕೇಳ್ತಾರೆ, ಅಲ್ಲ ನೀವು ಯಾಕೆ ಸುಳ್ಳು ಹೇಳಿದ್ರಿ? ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ಅಂದ್ರೆ ಏನಾಗ್ತಿತ್ತು? ಅದು ಒಂದು ಮಾತು ಸಾಕು, ನಾಳೆ 10 ಪ್ರಶ್ನೆ ಅವರೇ ಸೃಷ್ಟಿ ಮಾಡ್ಕೊಂಡು ಬರೆದು ಬಿಡ್ತಾರೆ. ಖಂಡಿತ ಖಂಡಿತ. ಇದು ನನಗೆ ಎಂತ ದೊಡ್ಡಸ್ಗೆ ಈ ಮನುಷ್ಯನಿಗೆ. ನಂಗೆ ಕಲ್ಯಾಣ್ ಕುಮಾರ್ ಹೇಳಿದ ಘಟನೆ ಇದು. ಇದು ಹೇಳಿದ್ ನಂಗೆ ಯಾರೋ ರಾಜ್ಕುಮಾರ್ ಫ್ಯಾಮಿಲಿಯವರಲ್ಲ, ಕಲ್ಯಾಣ್ ಕುಮಾರ್ ಹೇಳಿದ. ನಂಗೆ ಈ ಘಟನೆಯಲ್ಲಿ ಕಲ್ಯಾಣ್ ಕುಮಾರ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡ್ರೆ ಅರ್ಥ. ಇದು ಅವ್ರ ಸಂಬಂಧಕ್ಕೆ ನಾನು ಈ ಘಟನೆಯನ್ನ ಉಲ್ಲೇಖ ಮಾಡ್ತೀನಿ. 2ನೇ ಘಟನೆ, ಶ್ರೀನಿವಾಸ್ ಕಲ್ಯಾಣ ಸಿನಿಮಾ ಬರುತ್ತೆ. ಅದಾದ್ಮೇಲೆ ಒಂದ್ಸಲ ಅಣ್ಣವರು ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋದಾಗ ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ. ಸಹಜವಾಗಿ ಕ್ಯೂನಲ್ಲಿ 1000 ಜನ ನಿಂತಿರ್ತಾರೆ. ಅಷ್ಟು ಜನ ಕ್ಯೂ ಬಿಟ್ಬಿಟ್ಟು ಅಣ್ಣನ ಹತ್ರ ಓಡ್ ಬರ್ತಾರೆ. ಓಡ್ ಬಂದ್ಬಿಟ್ಟು ಒಬ್ನು ಹೇಳ್ತಾನೆ, ಅಲ್ಲೇನು ಶ್ರೀನಿವಾಸ್ ದೇವ್ರು, ನಿಜವಾದ ಶ್ರೀನಿವಾಸ್ ದೇವ್ರು ನಮ್ ಕಣ್ ಮುಂದೆ ಬಂದಿದ್ದಾರೆ. ಕಲ್ಯಾಣ್ ಕುಮಾರ್ ನಂಗೆ ಈ ಘಟನೆಯನ್ನ ಹೇಳಿದ್ರು. ಒಬ್ಬ ಮನುಷ್ಯ ನಿಜವಾದ ಶ್ರೀನಿವಾಸ್ ದೇವರು ಅಂತ ಜನ ಅಂದ್ಕೊಂತಾರಲ್ಲ, ಅಂತ ಪಾತ್ರ ನಾವ್ ಯಾವತ್ತಾರ ಮಾಡಿದೀವ?
ಖಂಡಿತ ಖಂಡಿತ. ಅಲ್ಲಿಗೂ ಎಲ್ಲಿಗೆ ಅಣ್ಣವರು, ಎಲ್ಲಿ ಕಲ್ಯಾಣ್ ಕುಮಾರ್ ಅವ್ರ ದೊಡ್ಡ ಗುಣ. ಕಲ್ಯಾಣ್ ಕುಮಾರ್ ಕೂಡ ಬಹಳ ದೊಡ್ಡ ನಟರೇ. ಅಣ್ಣವರು ಕಲ್ಯಾಣ್ ಕುಮಾರ್ ಬಗ್ಗೆ ನಂಗೆ ಯಾವುದೋ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಜನ್ಮಶತಮಾನೋತ್ಸವದಲ್ಲಿ ಕಾರ್ಯಕ್ರಮದ ಪಟ್ಟಿ ಕಲ್ಯಾಣ್ ಕುಮಾರ್ ಬರ್ತಾರೆ, ರಾಜ್ಕುಮಾರ್ ಬರ್ತಾರೆ. ಹೌದು. ಉದ್ಘಾಟನೆ ರಾಜ್ಕುಮಾರ್, ಮುಖ್ಯ ಅತಿಥಿಗಳು ಕಲ್ಯಾಣ್ ಕುಮಾರ್. ನಾವು ಆಹ್ವಾನ ಪತ್ರಿಕೆ ಸಿದ್ಧ RNG ಗೋಪಾಲ್ ಅದ್ರ ಬಹಳ ಮುಖ್ಯ, ಅದರಿಂದ ನಂಗೆ ಸಂಬಂಧ ಬಂದಿದ್ದು. ಅಣ್ಣವ್ರು ಹೇಳಿದ್ರು, ಇಲ್ಲ ಇಲ್ಲ, ನಾನು ಉದ್ಘಾಟನೆ ಅವ್ರು ಮುಖ್ಯ ಅತಿಥಿ ಬೇಡ, 2 ದಿನದ ಕಾರ್ಯಕ್ರಮ ತಾನೇ, ಒಂದಿನ ನಾನು ಉದ್ಘಾಟನೆ ಮಾಡ್ತೀನಿ, 2ನೇ ದಿನ ಅವ್ರು ಉದ್ಘಾಟನೆ ಮಾಡಲಿ. ನಾನು ಕಲ್ಯಾಣ್ ಕುಮಾರ್ ಸಮಾನ ಚಿತ್ರರಂಗದಲ್ಲಿ. ಇದು ಅಣ್ಣವರು ಪ್ರತಿಯೊಬ್ಬ ಕಲಾವಿದರಿಗೂ ತೋರಿಸ್ತಾ ಇದ್ದ ಗೌರವ. ನಾನು ಅವ್ರಿಗಿಂತ ಮೇಲೆ ಅಂತ ಯಾವತ್ತೂ ಹೇಳ್ಕೊಳ್ತಾ ಇರಲಿಲ್ಲ. ಖಂಡಿತವಾಗ್ಲು. ಆಮೇಲೆ ಕಲ್ಯಾಣ್ ಕುಮಾರ್ ಹೋದಾಗ್ಲೂ ಅಣ್ಣವ್ರನ್ನ ಮಾತಾಡೋದ, ಕುಮಾರ್ ಹತ್ರ ಇರು ಅಂತ ಹೇಳೋರು, ಅವನು ಹೊರಟ್ಬಿಟ್ಟ, ನಮ್ಮದು ಸರದಿಯ ಪಾಯಿನೇ, ನಾವು ಹೊರಡೋರೇನೆ, ಈ ಥರದ ಭಾವನೆ ಇಟ್ಕೊ. ಅದರಿಂದ ಇದು ನಾನು ನೋಡಿರೋ ಸಮುದ್ರ. ಅವ್ರು ಯಾವುದೋ ಚರಂಡಿ ನೋಡಿ ಸಗಣಿ ಹೊಡೆದಿದ್ರು ಏನೋ ಹೇಳಿರ್ಬೋದು, ನಾನು ಅದನ್ನು ನಂಬಲ್ಲ. ಯಾಕಂದ್ರೆ ಅವ್ರ ನಡುವೆ ಅಂಥ ಭಿನ್ನಾಭಿಪ್ರಾಯ ಬರೋದಕ್ಕೆ ಸಾಧ್ಯವೇ ಇಲ್ಲ.